ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಪ್ರದೇಶಕ್ಕೆ ಇಂದು ಬಿಜೆಪಿ ನಿಯೋಗ ಭೇಟಿ ನೀಡಿ ಪರಿಶೀಲಿಸಿತು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಛಲವಾದಿ ನಾರಾಯಣಸ್ವಾಮಿ, ಅಶ್ವಥ್ ನಾರಾಯಣ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಕೊಂಡ್ರು. ಕೋಗಿಲು ಲೇಔಟ್ನಲ್ಲಿ ಸರ್ಕಾರದ ಜಾಗ ಕಬಳಿಸಿ ಮನೆ ಕಟ್ಟಿಕೊಂಡಿದ್ರು. ಅವರಿಗೆ ಸರ್ಕಾರ ಮನೆ ನೀಡುತ್ತಿರೋದು ಸರಿಯಲ್ಲ ಅಂತ ಆರ್ ಅಶೋಕ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಈಗ ಬಿಜೆಪಿ ನಿಯೋಗ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದೆ. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಮನೆ ಹಂಚಿಕೆಗೆ ಮುಂದಾದ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಅಕ್ರಮ ಮನೆ ನೆಲಸಮ ಮಾಡಿದ್ದು ಎಲ್ಲರೂ ಸರಿ ಅಂದ್ರು. ಆದರೆ ವೇಣುಗೋಪಾಲ್ ಟ್ವೀಟ್ ಬಳಿಕ ಕಾಂಗ್ರೆಸ್ ನಾಯಕರು ಯೂ ಟರ್ನ್ ಹೊಡೆದಿದ್ದಾರೆ. ಇಲ್ಲಿ ರೋಹಿಂಗ್ಯಾ ಬಾಂಗ್ಲಾ ಪ್ರಜೆಗಳು ವಾಸವಿದ್ರು. ಈಗ ತಕ್ಷಣ ಅವರನ್ನೆಲ್ಲ ಶಿಫ್ಟ್ ಮಾಡಿ ಸ್ಥಳೀಯರನ್ನ ಕರೆಸಿದ್ದಾರೆ. ಈ ಬಗ್ಗೆ ಎನ್ಐಎ ತನಿಖೆ ಆಗಬೇಕು. ಆಗ ಇವರೆಲ್ಲ ಯಾರು ಅಂತ ಗೊತ್ತಾಗುತ್ತೆ. ಡೆಮಾಲಿಷ್ ಮಾಡಿದ ತಕ್ಷಣ ಮನೆ ಹೇಗೆ ಕೊಡ್ತೀರಿ? ಕೋಗಿಲು ಲೇಔಟ್ ಮಾತ್ರವಲ್ಲ, 40 ಕಡೆ ಡೆಮಾಲಿಷ್ನಿಂದ ಮನೆ ಕಳೆದುಕೊಂಡವರಿದ್ದಾರೆ. ಅವರ ಕತೆ ಏನು ಅಂತ ಕಿಡಿಕಾರಿದ್ರು. ಇಲ್ಲಿರೋರ ಮೂಲ ಪರಿಶೀಲನೆ ಆಗೋವರೆಗೆ ಮನೆ ಕೊಡಬಾರ್ದು ಅಂತ ಆಗ್ರಹಿಸಿದ್ರು. ಕೋಗಿಲು ಲೇಔಟ್ನಲ್ಲಿ ಏನೋ ಕೇವಲ 6-7 ತಿಂಗಳು ಅಥವಾ 1 ವರ್ಷದ ಒಳಗಡೆ ತಲೆ ಎತ್ತಿರ್ತಕ್ಕಂಥ ಮನೆಗಳನ್ನ ನೆಲಸಮ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರವೇ ಮಾಡಿದ್ದು. ಹಾಗಿದ್ರೆ ತಪ್ಪು ಮಾಡ್ತಾ ಸರ್ಕಾರ? ಅದು ಸರಿ ಮಾಡ್ತಾ ತಪ್ಪು ಮಾಡ್ತಾ? ಎಲ್ಲರೂ ಹೇಳಿದ್ದು ಸರಿ ಮಾಡಿತು ಅಂತ. ಮೊನ್ನೆ DCM ಅವರು ಹೇಳಿದ್ರು, ಅವರೆಲ್ಲರೂ ಕೂಡ ಅನಧಿಕೃತವಾಗಿ ಬಡಾವಣೆಯನ್ನ ನಿರ್ಮಿಸಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ ಅದನ್ನ ನಾವು ಸಹಿಸಿಕೊಳ್ಳೋದಿಲ್ಲ, ಡೆಮಾಲಿಷನ್ ಮಾಡ್ತೀವಿ ಅಂತ ಮಾಡಿದ್ರಿ. ಯಾರೋ ನಿಮ್ಮನ್ನ ಪ್ರಶ್ನೆ ಮಾಡಲಿಲ್ಲ. ಆದರೆ ಪಾಕಿಸ್ತಾನದಿಂದ ಟ್ವೀಟ್ ಬಂದ ಮೇಲೆ, ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ಮೇಲೆ, ಪಿಣರಾಯಿ ವಿಜಯನ್ ಅವರ MP ಕಳಿಸಿದ ಮೇಲೆ ಇಲ್ಲಿ ಇದ್ದಕ್ಕಿದ್ದಂಗೆ ಸರ್ಕಾರ ಯೂ ಟರ್ನ್ ತಗೊಂಡಿದೆ. ಮಿಗಿಲಾಗಿ ಇಲ್ಲಿ ಒಂದು ವರದಿಗಳು ಬರ್ತಾ ಇದ್ವು, ರೋಹಿಂಗ್ಯಾಕ್ಸ್ ಬಾಂಗ್ಲಾದೇಶದವರಿದ್ದಾರೆ ಅಂತ. ಈಗ ಕೋಗಿಲು ಲೇಔಟ್ ತೆರವು ಸಂತ್ರಸ್ತರಿಗೆ ಸರ್ಕಾರದಿಂದ ಮನೆ ನೀಡುವ ಭರವಸೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಟೋಪಿ ಸರ್ಕಾರ ನಡೀತಿದೆ. ಕರ್ನಾಟಕ ರಾಜ್ಯ ಮಿನಿ ಬಾಂಗ್ಲಾದೇಶದ ಹಬ್ ಆಗ್ತಾ ಇದೆ ಅಂತ ಕಿಡಿಕಾರಿದ್ರು. ನಾವು ಸ್ಥಳಕ್ಕೆ ಬರೋದಕ್ಕೂ ಮುನ್ನವೇ ಸರ್ವೆ ಮಾಡಿದ್ದಾರೆ. ಕೆಲವರು ಆಂಧ್ರ ಅಂತಾರೆ, ಕೆಲವರು ಕೇರಳದವರು ಅಂತಾರೆ. ಈಗ ನಾವು ಇಲ್ಲಿ ಬರೋ ವಿಚಾರ ಗೊತ್ತಾದ ತಕ್ಷಣ ಇಲ್ಲಿದ್ದ ಜನರನ್ನ ಕರ್ಕೊಂಡು ಹೋಗಿ ಬೇರೆ ಕಡೆ ಇರಿಸಿ ಶಿವಾಜಿನಗರದಲ್ಲಿ ಇದ್ದೋರನ್ನ ಇಲ್ಲಿ ತಂದು ಇರಿಸಿದ್ದಾರೆ. ಕಳೆದ 1 ವರ್ಷದ ಹಿಂದೆ ತೆಗೆದ ಗೂಗಲ್ ಸ್ಯಾಟಲೈಟ್ ಫೋಟೋ ಇದ್ದು ಸ್ಯಾಟಲೈಟ್ ಸುಳ್ಳು ಹೇಳುತ್ತಾ? ಇವರೆಲ್ಲ 1 ವರ್ಷದಿಂದ ಎಲ್ಲಿಂದ ಬಂದ್ರು? ಇವರೆಲ್ಲ ಸಿದ್ದರಾಮಯ್ಯ ನೆಂಟರ? ಇವರೆಲ್ಲ ಏನ್ ಕೆಲಸ ಮಾಡ್ತಾರೆ? ಇವರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ಕರೆಂಟ್ ಕೊಟ್ಟವರು ಯಾರು ಅಂತ ಕಿಡಿಕಾರಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.